SLC ವಿದ್ಯಾರ್ಥಿಗಳು ಫೇಲ್ ಆದ್ರೆ ಮನೆಯವರು ಬೈಯೋದು 100ಕ್ಕೆ 35 ತೆಗೆಯೋದಕ್ಕೆ ಯೋಗ್ಯತೆ ಅಲ್ವಾ ನಿನಗೆ ಅಂತ. ಆದ್ರೆ ಇನ್ನು ಮುಂದೆ 35 ತೆಗೆಯೋದು ಬೇಡ, 33 ತೆಗೆಯೋದು ಬೇಡ. ಹೊಸ ಸುದ್ದಿಯನ್ನು ನಿಮಗೆ SSLC ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಡ್ತಾ ಇದೆ. ಇದು ಗುಡ್ ನ್ಯೂಸ್. ಹೊಸ ರೂಲ್, CBSE ಮಾದರಿಯಲ್ಲೇ ಪರೀಕ್ಷೆಯನ್ನ ನಡೆಸುವ ಪ್ಲಾನ್ಸ್ಗಳು, ಲೆಕ್ಕಾಚಾರಗಳು ಕಾಣ್ತಾ ಇದೆ. ಸದ್ಯ SSLC ಪಾಸಿಂಗ್ ಪರ್ಸೆಂಟೇಜ್ ಅನ್ನ, ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅನ್ನ ಕಡಿತಗೊಳಿಸಿದೆ ಸರ್ಕಾರ. ಇದು ಮಕ್ಕಳಿಗೆ ವರದಾನವಾಗುತ್ತಾ? ಉತ್ತೀರ್ಣ ಅಂಕ ಕಡಿಮೆ ಮಾಡಿರುವ ನಿರ್ಧಾರ. 35 ಮಾರ್ಕ್ ಬೇಡ, ಇನ್ನು ಮುಂದೆ 33 ಮಾರ್ಕ್, 33% ಟೋಟಲ್. ಆಂತರಿಕ ಮೌಲ್ಯಮಾಪನ, ಬಾಹ್ಯ ಪರೀಕ್ಷೆ ಎಲ್ಲವೂ ಸೇರಿ 33. ಆದರೆ ಆಯಾ ವಿಷಯದಲ್ಲಿ ಕನಿಷ್ಠ 30% ಅಂಕವನ್ನು ಪಡೆದಿರಬೇಕು. ಒಟ್ಟಾರೆ 625 ಅಂಕಗಳಿಗೆ ನಡೆಯುವ ಪರೀಕ್ಷೆಯಲ್ಲಿ 206 ಅಂಕಗಳನ್ನು, ಪ್ರತಿ ಸಬ್ಜೆಕ್ಟ್ನಲ್ಲಿ 33% ಅಥವಾ ಪ್ರತಿ ಸಬ್ಜೆಕ್ಟ್ನಲ್ಲಿ 30+ ಮಾರ್ಕನ್ನು ತಗೊಳ್ಳುವ ಮತ್ತು ಟೋಟಲ್ ಅಲ್ಲಿ 206 ಮಾರ್ಕ್ಸ್ಗಳನ್ನು ಪಡೆಯುವ ವಿದ್ಯಾರ್ಥಿ ಇನ್ನು ಮುಂದೆ ಫೇಲ್ ಅಂತ ಕನ್ಸಿಡರ್ ಆಗಲ್ಲ, ಅವನು ಪಾಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನಿಮ್ಗೆ ನೆನಪಿರಲಿ, ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಒಂದಿದೆ. 20 ಮಾರ್ಕ್ ಕಾಲೇಜ್ ಕಡೆಯಿಂದ, ಸ್ಕೂಲ್ ಕಡೆಯಿಂದಾನೇ ಕೊಟ್ಟು ಬಿಡ್ತಾರೆ. ಇನ್ನು ಉಳಿದಿರುವ 80 ಮಾರ್ಕ್ ಪರೀಕ್ಷೆ. ಆ 20ಕ್ಕೆ ಆಲ್ಮೋಸ್ಟ್ 15-20 ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ ಅಂತಾನೆ ಇಟ್ಕೊಳ್ಳಿ. ಉಳಿದಿರುವಂಥ ರಿಟರ್ನ್ ಪರೀಕ್ಷೆನಲ್ಲಿ ಇನ್ನೊಂದು 17 ಮಾರ್ಕನ್ನು ತೆಗೆದ್ರೆ 80ಕ್ಕೆ 17, 80ಕ್ಕೆ 20 ತೆಗೆದ್ರೂ ಸಾಕು, ಪಾಸು ಅಂತ ನಿರ್ಧಾರ ಆಗುತ್ತೆ. ಸೊ ಇದು ಯಾಕಪ್ಪ ಈ ನಿರ್ಧಾರ ಅಂತಂದ್ರೆ, ಪಾಸಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡೋದಕ್ಕೆ. ಇಡೀ ವರ್ಷ SSLC ಬರೆದಂಥ ವಿದ್ಯಾರ್ಥಿಗಳು ಎಷ್ಟು ಜನ ಪಾಸ್ ಆಗ್ತಾರೆ ಅಂತ ನೋಡಿದಾಗ 59, 60, 69% ಅಷ್ಟೇ ಇರುತ್ತೆ. ಅದನ್ನು ಏರಿಕೆ ಮಾಡೋದಕ್ಕೆ, ನಮ್ಮಲ್ಲಿನ ಪಾಸ್ ಪರ್ಸೆಂಟೇಜ್, ವಿದ್ಯಾರ್ಥಿಗಳನ್ನು ತೇರ್ಗಡೆ ಮಾಡುವ ಪ್ರತಿಶತ ಜಾಸ್ತಿ ಮಾಡುವ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದೆ. ಕನಿಷ್ಠ ಅಂಕವನ್ನು 33%ಗೆ ನಿಗದಿ ಮಾಡಿದೆ. 33% ಬಂತು ಅಂತಂದರೆ ನೀವು ಪಾಸು ಅಂತ ಲೆಕ್ಕ. ಬಟ್ ಪ್ರತಿ ವಿಷಯದಲ್ಲೂ ಮಿನಿಮಮ್ ಮಾರ್ಕ್ಸನ್ನು ತೆಗಿಬೇಕು. ಒಂದು ವಿಷಯದಲ್ಲಿ 10 ತಗೊಂಡು ಇನ್ನೊಂದು ವಿಷಯದಲ್ಲಿ 40 ತಗೊಂಡು 2 ಒಟ್ಟು ಮಾಡಿದ್ರೆ 50, ಹಂಗಾಗಲ್ಲ. ಒಂದೊಂದು ಸಬ್ಜೆಕ್ಟಲ್ಲಿ ಮಿನಿಮಮ್ 33 ಮಾರ್ಕ್ ಇರಬೇಕು, ಅಂದರೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಸೇರಿದಂತೆ. ಸೊ ಅಷ್ಟಿದ್ರೆ ನೀವು ಪಾಸು ಅಂತ ಇಲಾಖೆ ಹೇಳ್ತಾ ಇದೆ. ಇದು ಒಳ್ಳೆಯದಾ? ಮಕ್ಕಳಿಗೆ ಇದರಿಂದ ಏನು ಅನುಕೂಲ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ಮಕ್ಕಳು ಕಮ್ಮಿ ಆಯ್ತಪ್ಪ ಇನ್ನು ಪಾಸ್ ಆಗೋಕ್ಕೆ ಮಾರ್ಕು ಅಂತ. ಮೊದಲು 50 ಇತ್ತು, 40ಕ್ಕೆ ಬಂತು, 35ಕ್ಕೆ ಬಂತು, ಈಗ 33ಕ್ಕೆ ಬಂದಿದೆ. ಸುಷ್ಮಿತಾ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, 33ಕ್ಕೆ ಪಾಸಿಂಗ್ ಮಾರ್ಕ್ಸ್. ನಾವೆಲ್ಲ ಎಕ್ಸಾಮ್ ಬರೀಬೇಕಾದ್ರೆ ಮಿನಿಮಮ್ 35 ಬರಲೇಬೇಕಿತ್ತು. ಆದರೆ ಈಗ 33 ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದೆಯಾ ಸರ್ಕಾರ, ಅಥವಾ ಸರ್ಕಾರ ತನಗೆ ತಾನೇ ಮುಂದಿನ ದಿನಗಳಲ್ಲಿ ಬೆನ್ನು ತಟ್ಕೊಳ್ಳೋದಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ? ಏನು ಈ ನಿರ್ಧಾರದ ಒಳಗುಟ್ಟು ಅಂತ? ಪ್ರಣುತ್, 2025-26ರ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಸರ್ಕಾರ ಒಂದ್ ರೀತಿಯಲ್ಲಿ SSLC ಮಕ್ಕಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಒಂದ್ ರೀತಿಯಲ್ಲಿ ಇದು ಸರ್ಕಾರಕ್ಕೂ ಲಾಭ ಆಗುತ್ತೆ, ಹಾಗೆ ಮಕ್ಕಳಿಗೂ ಕೂಡ ಲಾಭ ಆಗುತ್ತೆ. ಯಾಕಂತ ಹೇಳಿದ್ರೆ ಏನು ಮಕ್ಕಳಿಗೆ ಇಷ್ಟು ದಿನ 35% ತಗೊಂಡ್ರೆ ಪಾಸು ಅನ್ನೋದು ಇರ್ತಾ ಇತ್ತು. ಎಷ್ಟೋ ಜನ ಮಕ್ಕಳು 34 ಮಾರ್ಕ್ಸ್ ತಗೊಂಡು ಫೇಲ್ ಆಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇದರಿಂದಾಗಿ ರಾಜ್ಯದಲ್ಲಿ ಕಂಪೇರ್ ಟು CBSE ಮತ್ತೆ ICSE ಕಂಪೇರ್ ಮಾಡೋ ಕಡೆ ರಾಜ್ಯ ಪಠ್ಯಕ್ರಮದ ಮಕ್ಕಳ ಪರ್ಸೆಂಟೇಜ್ ಯಾವಾಗಲೂ ಕೂಡ ಕಡಿಮೆ ಆಗ್ತಾ ಇತ್ತು. ಪ್ರತಿ ವರ್ಷವೂ ಕೂಡ 62%, 64% ಈ ರೀತಿಯಲ್ಲಿ ಮಕ್ಕಳು ಪಾಸ್ ಆಗ್ತಾ ಇದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಪಾಸಿಂಗ್ ಪರ್ಸೆಂಟೇಜ್ ಮಾಡ್ಲಿಕ್ಕೂ ಕೂಡ ಸರ್ಕಾರ ಒಂದು ಹೆಚ್ಚಿಗೆ ಮಾಡೋದಕ್ಕೆ ಸರ್ಕಾರ ಎಲ್ಲೋ ಒಂದ್ ಕಡೆ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿರುವಂಥದ್ದು. ಈಗ ಏನು 625 ಟೋಟಲ್ ಮಾರ್ಕ್ಸ್ಗೆ 206 ಮಾರ್ಕ್ಸ್ಗಳನ್ನ ಮಕ್ಕಳು ತೆಗೆದುಕೊಂಡ್ರೆ ಪಾಸ್ ಅಂತ ಹೇಳಿ ಇವಾಗ ಡಿಕ್ಲೇರ್ ಅನ್ನ ಮಾಡ್ಲಿಕ್ಕೂ ಕೂಡ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಪ್ರತಿ ವಿಷಯದಲ್ಲೂ ಕನಿಷ್ಠ 30 ಮಾರ್ಕ್ಸ್ ಅನ್ನ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ದಿನ 35 ಮಾರ್ಕ್ಸ್ ನ ತೆಗೆದುಕೊಳ್ಬೇಕಾಗಿತ್ತು, ಆದ್ರೆ ಆ ಒಂದು ಮಾರ್ಕ್ಸ್ ನ 5 ಮಾರ್ಕ್ಸ್ಗೆ ಕಡಿಮೆ ಮಾಡಿರುವಂತದ್ದು. ಹಾಗೆ ಏನು 35 ಪಾಸಿಂಗ್ ಪರ್ಸೆಂಟೇಜ್ ಇತ್ತು, ಅದನ್ನ 33ಕ್ಕೆ ಕಡಿತಗೊಳಿಸಿರುವಂತದ್ದು. ಒಂದು ಕಡೆ ಖಾಸಗಿ ಶಿಕ್ಷಣ ಇಲಾಖೆಗಳಾಗಿರ್ಬೋದು, ಖಾಸಗಿ ಶಾಲಾ ಒಕ್ಕೂಟಗಳಾಗಿರ್ಬೋದು, ಹಾಗೆ ಪೋಷಕರ ಸಮನ್ವಯ ಸಮಿತಿಯು ಕೂಡ ಸರ್ಕಾರಕ್ಕೆ ಪದೇ ಪದೇ ಮನವಿಯನ್ನ ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ 1-2 ಮಾರ್ಕ್ಸ್ ಅಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ಅವರು ಮತ್ತೊಮ್ಮೆ ಎಕ್ಸಾಮ್ಸ್ ಅನ್ನ ಬರಿಬೇಕು. ಇದರಿಂದ 1 ವರ್ಷ ಏನು ಅವರಿಗೆ ಲೇಟ್ ಆಗಿ ಕಾಲೇಜ್ಗಳಿಗೆ ಸೇರ್ಕೊಳ್ಳುವಂತಹ ಅವಕಾಶಗಳು ಸಿಗ್ತಾ ಇತ್ತು. ಅದ್ರ ಜೊತೆಗೆ ಎಷ್ಟೋ ಜನ ಮಕ್ಕಳು ಶಾಲೆಗಳನ್ನ ಬಿಡ್ತಾ ಇದ್ರು. ಹೀಗಾಗಿ ಈ ಒಂದು ಪಾಸಿಂಗ್ ಪರ್ಸೆಂಟೇಜ್ ನ CBSE ತರನೇ ಮಾಡಿ ಅಂತ ಹೇಳಿ ಸಾಕಷ್ಟು ಮನವಿಗಳನ್ನು ಕೂಡ ಖಾಸಗಿ ಶಾಲಾ ಒಕ್ಕೂಟಗಳು ಹಾಗೆ ಪೋಷಕರು ಮಾಡ್ಕೊಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವರ ಮನವಿಗೆ ಸ್ಪಂದಿಸಿದ ಸರ್ಕಾರ ಇವಾಗ ನಿನ್ನೆ ಈ ಒಂದು ನಿರ್ಧಾರವನ್ನು ಹೊರಡಿಸಿರುವಂತದ್ದು. ಆದ್ರೆ ಇದಿನ್ನೂ ಫೈನಲ್ ಆಗಿಲ್ಲ.
ಇನ್ನು 15 ದಿನಗಳ ಕಾಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರುವಂತದ್ದು. ಯಾರಾದರೂ ಇದಕ್ಕೆ ಈ ಒಂದು ವಿಚಾರವಾಗಿ ಆಕ್ಷೇಪಣೆ ಸಲ್ಲಿಸೋದಿದ್ರೆ 15 ದಿನದೊಳಗೆ ಸಲ್ಲಿಸಿ ಅಂತ ಕೂಡ ತಿಳಿಸಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ 15 ದಿನಗಳ ನಂತರ ಈ ಒಂದು ಏನು 33% ಏನಿದೆ ಪಾಸಿಂಗ್ ಪರ್ಸೆಂಟೇಜ್ ಅದು ಕಂಟಿನ್ಯೂ ಆಗುತ್ತಾ ಇಲ್ಲ ಸರ್ಕಾರ ಯಾವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಪ್ರಾಣುತ್. ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.